10 ವರ್ಷಗಳಿಂದ ನಮ್ಮ ಊರಲ್ಲಿ ಯಾವುದೇ ಎಲ್ಲೋ ಒಂದೊಂದು ಊರಿಗೊಂದು ಪಂಚಾಯತಿ ಒಂದು ಎರಡು ಕ್ಯಾನ್ಸರ್ ಕೇಸ್ ಇದ್ದಿದ್ದು. ಇವತ್ತು ಪ್ರತಿ ಹಳ್ಳಿಯಲ್ಲೂ 6ರಿಂದ 7 ಕ್ಯಾನ್ಸರ್ ಕೇಸು ಈ ಥರ ಕೇಸ್ಗಳು ಬಂದಿದೆ ಮತ್ತು 2-3 ಕ್ಯಾನ್ಸರ್ ಕೇಸು ಡೆತ್ ಆಗಿದೆ. ಇದೇ ರೀತಿ ಮುಂದಿನ 10 ವರ್ಷಕ್ಕೆ ಏನು ಭವಿಷ್ಯ ಆಗೋದು ನಮ್ಮದು ಅನ್ನೋದು ಯೋಚನೆ ಮಾಡ್ಕೊಂಡು ನಾವು ಕೆರೆ ಹೊರಡ ಶುರು ಮಾಡಿದ್ವಿ. ನಾವು ಮೊದಲನೇದಾಗಿ ಪ್ರತಿಯೊಂದು ತಳಮಟ್ಟದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ತಮ್ಮೆಲ್ಲರಿಗೂ ತಿಳಿದೈತೆ. ತಳಮಟ್ಟದಿಂದ ಅಂದರೆ ಪಂಚಾಯತಿಯಿಂದ ಹಿಡಿದು ಆ ಥರ ಇವತ್ತು DC ತನಕ ಮಿನಿಸ್ಟ್ರ್ ತನಕ ಎಲ್ಲ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅಂದರೂ ನಮ್ಮದೊಂದು ಮೂಲಭೂತ ಹಕ್ಕು. ನಾವೇನು ಹೊಸ್ದಾಗಿ ಕಾನೂನು ಮಾಡಬೇಕು, ಹೊಸ್ದಾಗಿ ಕಾನೂನು ರಚನೆ ಮಾಡಬೇಕು, ನಮಗೆ ಇದಕ್ಕೆ ಲೇಟ್ ಆದೈತೆ ಅನ್ನಂಗಿಲ್ಲ. ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲಭೂತ ಹಕ್ಕಾಗಿ ನೀರು ಕೊಟ್ಟವ್ರೆ, ಕುಡಿಯೋ ನೀರನ್ನೇ ಕೊಡೋಕ್ಕೆ ಹೋಗ್ತಾ ಇಲ್ಲ ಅಂತ ಸರ್ಕಾರಗಳು ಇವತ್ತು ಇನ್ನೇನು ಕೊಟ್ಟರು ಜೀವನಕ್ಕೆ ಜನಗಳಿಗೆ ಕೊಟ್ಟೋ ತೆರಿಗೆ ಇವತ್ತು ಎಷ್ಟು ಪ್ರತಿಯೊಂದರಲ್ಲೂ ನಾವು ತೆರಿಗೆ ಆದೈತೆ. ಇವತ್ತು ನಾವೊಂದು ಪೇಪರ್ ತಗೊಂಡು ಕೂಡ ಒಂದು ತೆರಿಗೆ ಆಯ್ತೈತೆ, ಒಂದು ನಮ್ಮ ಹಾಲು ಅಂತ ತಗೊಂಡು ಪ್ರತಿಯೊಂದರಲ್ಲೂ ನಮ್ಮ ತೆರಿಗೆ ಓದ್ತೈತೆ. ನಮ್ಮ ತೆರಿಗೆನಲ್ಲಿ ಎಲ್ಲಿ ಓದ್ತೈತೆ? ಅದೇ ಇವತ್ತು ನಮ್ಮ ಮೂಲಭೂತ ಹಕ್ಕು, ನಮ್ಮ ಆರೋಗ್ಯ ಕೆಟ್ಟರೆ ನಮ್ಮ ಆಸ್ತಿ, ನಮ್ಮ ಪ್ರಾಣ ಜೊತೆ ನಮ್ಮ ಆಸ್ತಿನೂ ಮಾರ್ಕೊಬೇಕನ್ನೋದು ಪರಿಸ್ಥಿತಿ ನಮ್ಮ ಭಾಗದಲ್ಲಿ ಆಗೈತೆ. ಇವತ್ತು ನಮ್ಮ ಕೆರೆಗಳು ನೋಡಿ ಬರೀ ಕಪ್ಪು ಕಾರ್ತೈತೆ ನಮ್ಮ ಕೆರೆಗಳು. ಆಮೇಲೆ 2 ವರ್ಷದ ಸರಿಯಾಗಿ ಮಳೆ ಇಲ್ಲ. ಆದರೆ ಇವತ್ತು ದೊಡ್ಡ ತುಮಕೂರು ಚಿಕ್ಕ ತುಮಕೂರು ಕೆರೆ ವರ್ಷದ 365 ದಿವಸ ಕೆರೆ ಕೋಡಿ ಹೋಗ್ತೈತೆ. ದೊಡ್ಡ ತುಮಕೂರು ಕೆರೆ ಇವತ್ತು ಕೂಡ ಕೋಡಿ ಹೋಗ್ತೈತೆ, ಇನ್ನೂ 15-20 ಕೋಡಿ ಹೋಗ್ತೈತೆ. ಅಂದರೆ ಮಳೆ ಇಲ್ಲದೇ ಇದ್ರೂ ಕೂಡ ಇಷ್ಟು ಹೋಗ್ತೈತೆ. ಆಮೇಲೆ ಇವತ್ತು ಕಾನೂನು ಹೇಳ್ತೈತೆ, ಯಾವುದೇ ಕಾರ್ಖಾನೆಗಳ ನೀರು 0% ಔಟ್ಪುಟ್, ಯಾವುದೇ ನೀರು ಕೂಡ ಆಚೆ ಬೆಳಂಗಿಲ್ಲ ಅಂತ ಕಾನೂನು ಹೇಳ್ತೈತೆ. ಆದರೆ ಇವತ್ತು ಸುಮಾರು ನಾವು ಹಿಡ್ದಿರೋಂಥದ್ದು, ನಮಗೆ ತಿಳಿದಿರೋ ಮಟ್ಟಿಗೆ ಇನ್ನೂ ಹೆಚ್ಚು ಕಾರ್ಖಾನೆ ಆಚೆ ಬಿಟ್ಟಿರ್ತಾರೆ. ನಾವು ಆ ಟೈಮಲ್ಲಿ ಹೋದಾಗ, ಆ ಟೈಮಲ್ಲಿ ನಮ್ಗೆ ಯಾರೋ ಇನ್ಫಾರ್ಮ್ ಮಾಡೋವಂಥವ್ರು ಇದ್ದಾಗ ಕೊಟ್ಟಿರೋಂಥ ಪ್ರಕಾರನೇ 28 ಕಾರ್ಖಾನೆಗಳು ನಿಮ್ಗೆ ಲಿಸ್ಟ್ ಕೊಟ್ಟಿದ್ದೀವಿ. 28 ಕಾರ್ಖಾನೆಗಳು ನಮ್ಮ ಕೈ ಸಿಕ್ಕಿರೋಂಥವು. ಅವನ್ನ ದೂರು ಕೊಟ್ಟಿದ್ರು ಕೂಡ ಯಾವುದೇ ಕ್ರಮ ತಗೊಂತ ಇಲ್ಲ. ಕೇಳೋ ನೋಟಿಸ್ ಕೊಟ್ಟಿದ್ದೀವಿ. ಈಚೆ ಆ ಥರ ಆದರೆ ಮುಂದೆ ಏನು ಕುಡಿಯೋದ? ಇವತ್ತು ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ಒಂದು ಕೆಲವರೇನೋ ಚೆನ್ನಾಗಿ ಜೀವಿಸ್ಬೋದು, ಆದರೆ ಜನಸಾಮಾನ್ಯರಲ್ಲಿ ಜೀವಿಸೋಕ್ಕಾಗೈತಿ. ಇವತ್ತು ಈಗ ತಾಲೂಕಿಗೋ ಜಿಲ್ಲೆಗೋ ಇಲ್ಲ ಇನ್ನೂ ಪಂಚಾಯತಿ ಲೆವೆಲ್ಗೋ ಯಾರೋ ಒಬ್ಬ ಈಗೆಲ್ಲ ಒಳಗಡೆ ನಮ್ಮ ಲೋಕಲ್ ಕೂಡ ಮಿಂಗಲ್ ಆಗೋರು ಇಲ್ಲ ಅಂತ ಹೇಳ್ತಾರೆ. ಅಂಥವ್ರು ಯಾರೋ ಒಬ್ರಿಬ್ರು ಜೀವಿಸೋದವ್ರೆ ಸಾಮಾನ್ಯ ಜನರ ಕಥೆ ಏನಾಗಬಾರ್ದು. ಯಾಕಂತ ಹೇಳಿದ್ರೆ ಈ 28 ಫ್ಯಾಕ್ಟ್ರಿಯಲ್ಲಿ ಕೆಲವೊಂದು ಫ್ಯಾಕ್ಟ್ರಿಗಳು 5ರಿಂದ 6 ಸರಿ ಬಿಟ್ಟಿದ್ದಾರೆ. ಕಾನೂನು ಕೋರ್ಟ್ ಕೂಡ 1 ಸರಿ ಇಟ್ಕೊಡ್ರಿ ಅಂತ ಹೇಳ್ತಾರೆ. ಆದರೆ ಇವರು 5 ಸರಿ ಬಿಟ್ಟರೆ ಯಾವುದೇ ಕಾನೂನು ಕ್ರಮ ತಗೊಂತ ಇಲ್ಲ. ರಿಟರ್ನ್ ಅನ್ನೋರು 4 ಸರಿ ಬಿಟ್ಟಿದ್ದಾರೆ. ಅವರು ಕೂಡ ಡೇಟ್ ಸಮೇತ ಕಂಪ್ಲೇಂಟ್ ಮಾಡಿದ್ದೀವಿ. ನಮ್ಮ ಹತ್ರ ನಾವು ಆಧಾರ ಇಟ್ಕೊಂಡು ನಿಮ್ಮ ಹತ್ರ ನಾವು ಹೇಳ್ತಾ ಇರೋದು, 4 ಸರಿ ಬಿಟ್ಟರೆ ಯಾವುದೇ ಕ್ರಮ ತಗೊಂತ ಇಲ್ಲ. ಅದಕ್ಕೋಸ್ಕರ ನಾವು ಬೇಸತ್ತು. ಯಾಕಂದರೆ ನಮ್ಮ ಮುಂದಿನ ಭವಿಷ್ಯ ದೃಷ್ಟಿಯಿಂದ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ಅದು ನಮ್ಮ ಸಂವಿಧಾನಕ್ಕೆ ಕೊಡುವಂಥ ಅಪಚಾರ ಅಲ್ಲ. ನಮ್ಮ ಸಂವಿಧಾನ ನಮಗೆ ಕೊಟ್ಟಿರೋ ಮೂಲಭೂತ ಹಕ್ಕುಗಳನ್ನ ಏನಿವತ್ತು ಅಧಿಕಾರಿ ಅನ್ನೋ ವರ್ಗ, ರಾಜಕೀಯ ಅನ್ನೋ ವರ್ಗ ನಮ್ಮ ಮೂಲಭೂತ ತಲುಪಿಸ್ತಾ ಇಲ್ಲ. ಅಂಥವ್ರ ವಿರುದ್ಧ ನಾವು ಕಬ್ಬಾಟ ಇವತ್ತು ಜನವರಿ 26ನೇ ತಾರೀಕು ಪ್ರತಿ ಮನೆಯ ಮೇಲೂ ಕೂಡ ನಾವು ಆರಿಸೋದು ಸತ್ಯ. ಯಾಕಂತ ಹೇಳಿದ್ರೆ ನಾವು ಕಬ್ಬಾಟ ಆರ್ಸೋಕ್ಕೆ ನಮಗೂ ಬೇಜಾರಾದಿದೆ. ಯಾಕಂದರೆ ನಮ್ಮ ಗಣರಾಜ್ಯೋತ್ಸವ ನಾವು ಆಚರಣೆ ಮಾಡಬೇಕು ನಾವು ಖುಷಿಯಿಂದ. ಆದರೆ ನೀರು ಕುಡ್ಕೊಂಡು ನಾವು ಈ ಥರ ಆಚರಣೆ ಮಾಡೋಕ್ಕೆ ಮುಂದ್ಕೊಂಡ್ರೆ ಮುಂದಿನ ಮಕ್ಳಿಗೆ ನಾವು ಏನು ಕೊಡ್ತೀವಿ ಅಂತ ಹೇಳಿದ್ರೆ ಕೆರೆ ನೀರು, ಕಪ್ಪು ನೀರು, ಇದೇ ಕೆರೆ ನೀರು ಅನ್ನೋದು ನಾವು ಹೇಳ್ಕೊಡ್ಬೇಕಾದಿದೆ. ಯಾಕಂತ ಹೇಳಿದ್ರೆ ಸೂರ್ಯಚಂದ್ರ ಇರೋವರೆಗೂ ಕೂಡ ನಾವು ಇರ್ತೀವಲ್ಲೋ ಗೊತ್ತಿಲ್ಲ ಭೂಮಿ ಮೇಲೆ. ಆದರೆ ಕೆರೆ ಅನ್ನೋದು, ನೀರು ಅನ್ನೋದು ಬೇಕೇ ಬೇಕು. ಕೆಲವರು ಹೇಳ್ತಾರೆ 100 ವರ್ಷದಿಂದ 1000 ವರ್ಷದಿಂದ ಆಯ್ತು ಅಂತ ಹೇಳ್ತಾರೆ. ಎಲ್ಲರಿಗೂ ತಿಳಿದಿದ್ದಾಗೆ ಕೈಗಾರಿಕಾ ಕ್ರಾಂತಿ ಎಷ್ಟು ವರ್ಷದಿಂದ ಪ್ರಾರಂಭವಾಯಿತು? ನಮ್ಮ ಭಾಗಕ್ಕೆ ಬಂದು 40 ವರ್ಷದಿಂದ ಪ್ರಾರಂಭವಾಯಿತು. ಇದ್ರ ಎಫೆಕ್ಟ್ ಬಂದು 15-20 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಮುಂದಿನ 40-50 ವರ್ಷ ಏನಾಗ್ಬೋದು? ನೀರು ಎಷ್ಟು ನೀರು ತಂದ್ಕೊಡೋಕ್ಕಾಗಿದೆ? ಇವತ್ತು ನೋಡಿ ನಮಗೆ ಮಳೆ ನೀರು ಕೊಯ್ಲು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಕಾನೂರು ಪಂಚಾಯತಿಯಿಂದ ಬೋರ್ವೆಲ್ ಹಾಕಿ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತು STP ಕಡೆಗೆ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ತಮಗೆಲ್ಲ ತಿಳಿದಿರ ಹಂಗೆ ಹಿಂದೆ ತಾಲೂಕು ಕಚೇರಿ ಮುಂದೆ ಉಪಸತ್ಯಾಗ್ರಹ ಮಾಡಿದ್ವಿ. ಹೆಂಗೆ ಈ ಕೆರೆ ನೀರು ಶುದ್ಧೀಕರಣ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಬಂದು ಇದನ್ನು 4 ತಿಂಗಳಲ್ಲಿ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳೋಂಥ ಅಧಿಕಾರಿಗಳು ಇವತ್ತು ಹೋದ್ರೂ ನಾವು ಹೋದಾಗ ನಮ್ಮ ಸಂಬಂಧಕ್ಕೆ ಫೋನ್ ಮಾಡ್ತೀವಿ, ಏನಾಯ್ತು ಅಷ್ಟೇ. ಆಮೇಲೆ ಮುಂದೆ ಕ್ರಮನೇ ಇಲ್ಲ, ಕೆಲಸನೇ ಇಲ್ಲ. ಬರೀ ಬಾಯಿ ಮಾತಲ್ಲೇ ನಮ್ಗೆ ಇದು ಬೇಡ. ಇವತ್ತು ನಾವು ನಾಳೆ 26ನೇ ತಾರೀಕು ಏನು ನಾವು ಕಪ್ಪು ಬಾವುಟ ಆಡಿಸ್ತಾ ಇದ್ದೀವಿ, ಅದು ನಮ್ಮ ಸಂವಿಧಾನ ವಿರುದ್ಧವಾಗಲ್ಲ, ಅದು ನಮ್ಮ ಕಾನೂನು ವಿರುದ್ಧವಾಗಲ್ಲ. ನಾವು ಆಡ್ತಾ ಇರೋದು ರಾಜಕಾರಣಿಗಳು, ನಾವು ಜನ ಸೇವೆ ಮಾಡ್ತೀವಿ ಅಂತ ಏನು ರಾಜಕಾರಣಿಗಳು ಬಂದಿದ್ದಾರೆ ಆ ರಾಜಕಾರಣಿಗಳು ವಿರುದ್ಧ. ಏನಿವತ್ತು ನಾವು ನಮ್ಮ ಕೊಟ್ಟ ತೆರಿಗೆಯಿಂದ ಸಂಬಳ ತಂತ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ, ಆ ಅಧಿಕಾರಿಗಳ ವಿರುದ್ಧ ಈ ಜನವರಿ 26ನೇ ತಾರೀಕು ಪ್ರತಿ ಮನೆ ಮೇಲೆ ಕೂಡ ನಾವು ಕಪ್ಪು ಬಾವುಟ ಆಡ್ಸೋದು ಸತ್ಯ. ಅದಕ್ಕೂ ಬಗ್ಲಿಲ್ಲ ಅನ್ನೋದಾದ್ರೆ ಖಂಡಿತವಾಗಿ ನಾವು ಇಲ್ಲಿವರೆಗೂ ಶಾಂತಿಯುತವಾಗಿ ಗಾಂಧಿ ತತ್ವ ಆಧಾರದ ನಾವು ಹೋರಾಡಿಸ್ಕೊಂಡು ಬಂದಿದ್ದೀವಿ. ದಯಮಾಡಿ ನಾವು ಕೈ ಮುಗಿ ಕೇಳ್ಕೊಳೋದು ಏನಂತ ಹೇಳಿದ್ರೆ
ನಾವು ಶಾಂತಿಯುತವಾಗಿ ಕಾನೂನಾತ್ಮಕ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಅದನ್ನ ಬೇರೆ ರೀತಿ ಹೋರಾಟಕ್ಕೆ ಅನುವು ಮಾಡ್ಕೊಡ್ಬೇಡಿ. ಈ ಮುಖ ನಾವು ಡೈರೆಕ್ಟಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಮಾಡೋಕ್ಕೆ ಇಷ್ಟಪಡ್ತೀವಿ.